ಕಾರ್ತಿಕ ಮಾಸದಿ ಮಾಲೆಯ ಧರಿಸಿ ನಿಷ್ಠೆಯಿಂದಲೇ ರಥವಾಚರಿಸಿ ಪಾರ್ಥ ಸಾರಥಿಯ ಕುವರನೆ ನನ್ನ ನೋಡಲಂತ ತಪಗೈದು ಇಡುಮುಡಿ ಹೊತ್ತು ಎರಿಮಲೆ ಹತ್ತಿ ಏಕಚಿತ್ತದಲ್ಲಿ ನಿನ್ನನ್ನು ಜಪಿಸಿ ಭಕ್ತರೆಲ್ಲರ ಸಂಗಡ ಸೇರಿ ನಿನ್ನನ್ನು ನೋಡಲು ಬರುತ್ತಿ ಹೋವು. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಈ ಸ್ವಾಮಿ ಹೆಸರು ದರ್ಶನ್ ಅಂತೇಳಿ, ಗ್ರಾಮ ಯಾವುದು ಅಂತ ಗೊತ್ತಿಲ್ಲ. ಈ ಸ್ವಾಮಿಗೆ ಮಾತು ಬರೋದಿಲ್ಲ, ಕಿವಿ ಸಹಿತ ಕೇಳೋದಿಲ್ಲ. ಆದ್ರೆ ಅಯ್ಯಪ್ಪನ ಮೇಲೆ ಭಕ್ತಿಯಿಂದ ಈ ಸ್ವಾಮಿ ಮಾಲೆ ಹಾಕಿ ಗುರುಸ್ವಾಮಿಗಳಿಗೆ ಸರಿಸಮವಾಗಿ ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ಪೂಜೆಗೆ ನಿಲ್ಲುತ್ತೆ. ತಾನು ಶರಣಕ್ಕೆ ಹೋಗೋದು ನಮಗೆ ಅರ್ಥ ಆಗಲ್ಲ, ಬಟ್ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ದಿನ ಶರಣಕ್ಕೆ ಹೋಗುತ್ತೆ ಸ್ವಾಮಿ. ಅಯ್ಯಪ್ಪ ದಯಮಾಡಿ ಇಂಥ ಸ್ವಾಮಿಗಳಿಗೆ ಮಾತು ಬರೆಸ್ಬಿಟ್ರೆ, ನಾವೇನ್ ಶಬರಿಮಲೆ ಸ್ವಾಮಿಯಪ್ಪ ಚಲನಚಿತ್ರದಲ್ಲಿ ನೋಡಿದ್ವಲ್ಲ, ಮಾಸ್ಟರ್ ಮಂಜುನಾಥಿಗೆ ಮಾತು ಬರೋ ತರ, ಆತರ ಇಂಥ ಸ್ವಾಮಿಗಳಿಗೆ ಮಾತು ಬಂದ್ಬಿಟ್ರೆ ನಿಜಕ್ಕೂ ನಾವೆಲ್ಲ ಧನ್ಯರು. ಕರ್ನಾಟಕ ರಾಜ್ಯದಲ್ಲಿಯೇ ನಮ್ಮಷ್ಟು ವ್ಯವಸ್ಥೆ ಅಂತಂದ್ರೆ ಬಂದ ಸ್ವಾಮಿಗಳಿಗೆ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ವ್ಯವಸ್ಥೆಯನ್ನ ಯಾವ ಹೆಸರನ್ನು ಕೂಡ ಮಾಡಲ್ಲ. ಬಂದಂತ ಭಕ್ತರಿಗೆ ಲೈಟಾಗಿ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ. ಆದ್ರೆ ಇಲ್ಲಿ ಪ್ರತಿನಿತ್ಯ ಸೇವಕರನ್ನು ಹಿಡಿದು ಊಟದ ವ್ಯವಸ್ಥೆಯನ್ನ ಮಾಡಿ ಎಲ್ಲಾ ಸ್ವಾಮಿಗಳಿಗೂ ಸ್ಥಾನದ ವ್ಯವಸ್ಥೆ, ಇಲ್ಲಿ ಮನೆಗಳಿಗೆ ವ್ಯವಸ್ಥೆ ಮಾಡಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ನಮ್ಮ ಸನ್ನಿಧಾನ ಅಂತ ನಾವು ಹೇಳಿಕೆ ಹೆಮ್ಮೆ ಆಗುತ್ತೆ ನಮಗೆ. ಕಷ್ಟ ಸುಖಗಳು ಎಲ್ಲದರಲ್ಲೂ ಸಮತೋಲನವಾಗಿ ನಡೀತಾ ಇದೀವಿ. ಜೀವನ ಜಿಗುಪ್ಸೆ ಮೊದಲು ಜಿಗುಪ್ಸೆ ಇತ್ತು, ಈಗ ಜಿಗುಪ್ಸೆ ಇಲ್ಲ. ಕಣ್ಣು ಕಾಣ್ತಿಲ್ಲ, ಕಿವಿ ಕೇಳಲ್ಲ, ಬಾಯಿ ಬರಲ್ಲ ಅಂತನಿಗೆ ಕಣ್ಣು ಕೊಟ್ಟು ಕಿವಿಯನ್ನು ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಅವಶ್ಯ ಕೊಡ ಭಗವಂತ ಜಗತ್ತೇಕ ವೀರ ಯಾರಪ್ಪ ಅಂತಂದ್ರೆ ಅದು ಮಣಿಕಂಠ ಅಯ್ಯಪ್ಪ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಬನ್ನಿ ಸ್ನೇಹಿತರೆ, ಇಂದು ನಾನು ಒಂದು ಅದ್ಭುತವಾದ ದಿವ್ಯ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಹೋಗ್ತೇನೆ. ಇಲ್ಲಿ ವಿಶೇಷತೆಗಳಿಂದ ಕೂಡಿದೆ ಸ್ನೇಹಿತರೆ. ನೋಡಿ, ಭಕ್ತರು ಎತ್ತ ನೋಡಿದರು ಭಕ್ತರು. ಸ್ನೇಹಿತರೆ, ಸಾವಿರಾರು ಜನ ಭಕ್ತರು ಸೇರಿದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆದಿದ್ದು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಪಟ್ಟಣದಲ್ಲಿ. ಸ್ನೇಹಿತರೆ, ಏನು ಕಾರ್ಯಕ್ರಮ ಅಂತೀರಾ, ಏನು ವಿಶೇಷತೆ ಅಂತೀರಾ, ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಮೊದಲು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ಹೆಚ್ಚೆಚ್ಚು ವಿಷಯಗಳನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯಾಗುತ್ತೆ ಸ್ನೇಹಿತರೆ. ಬನ್ನಿ, ಈ ಭಕ್ತರುಗಳನ್ನು ನೋಡ್ತಾ ಇದ್ದರೆ ನಿಮಗೆ ಸಂತೋಷ ಆಗ್ತಾ ಇರ್ಬೋದು, ಖುಷಿ ಆಗ್ತಾ ಇರ್ಬೋದು. ಕಾರಣ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿರುವ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ನಡೆದಂಥ ಮಂಡಲ ಪೂಜೆ ಕಾರ್ಯಕ್ರಮ. ಇದೊಂದು ವಿಶೇಷವಾದ ಕಾರ್ಯಕ್ರಮ ಸ್ನೇಹಿತರೆ. ಮಂಡಲ ಪೂಜೆ ಅಂದ ತಕ್ಷಣ ನಿಮಗೆ ನೆನಪಾಗಿರ್ಬೋದು ಶಬರಿಮಲೆ ಅಂದರೆ ನೆನಪಾಗೋದು ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ಅಂದರೆ ನಮಗೆ ನೆನಪಾಗೋದು ಮಹಿಮಾ ಪುರುಷ, ಪವಾಡ ಪುರುಷ. ಆ ಪವಾಡ ಪುರುಷನಿಗೆ ವಿಶೇಷವಾದ ಪೂಜೆ ಅಂದರೆ ಮಂಡಲ ಪೂಜೆ ಸ್ನೇಹಿತರೆ. ಈ ಮಂಡಲ ಪೂಜೆಯನ್ನು ಮಾಡೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ದೃಶ್ಯದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಹೂವಿನ ತಟ್ಟೆ ನಡೆದಿರುವಂಥ ಸಯ್ಯಾದ್ ಸ್ವಾಮಿಗಳು. ಇವರೆಲ್ಲ ಯಾಕೆ ಇಲ್ಲಿ ನಿಂತಿದ್ದಾರೆ ಅಂದರೆ ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಲಗೂರಿನಲ್ಲಿರುವಂಥ ಆಂಜನೇಯ ಸ್ವಾಮಿಯ ದೇವಸ್ಥಾನದ ವೀರ ಪ್ರತಾಪ ಮಾರುತಿ ಮಹಾಸ್ವಾಮಿಗಳು ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಅವರು ಇಲ್ಲಿ ಬರ್ತಾರೆ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು, ಈ ಕಾರ್ಯಕ್ರಮಕ್ಕೆ ಅವರು ಬಂದು ಎಲ್ಲ ಭಕ್ತಾದಿಗಳನ್ನು, ಮಾಲಾಧಾರಿಗಳನ್ನು ಆಶೀರ್ವದಿಸ್ತಾರೆ. ನೋಡಿ ಸ್ನೇಹಿತರೆ, ಇವರೇ ನಮ್ಮ ಬೆಲಗೂರಿನ ವೀರ ಪ್ರತಾಪ ಮಾರುತಿ ಮಹಾಸ್ವಾಮಿಗಳು ಸ್ನೇಹಿತರೆ. ಇವರನ್ನ ಇಲ್ಲಿನ ಭಕ್ತಾದಿಗಳೆಲ್ಲ ಅದ್ಧೂರಿಯಾಗಿ ಬರಮಾಡಿಕೊಳ್ತಾರೆ. ಯಾಕೆಂದರೆ ಶ್ರೀ ಮಾರುತಿ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲಿಕ್ಕೆ. ವೀರ ಪ್ರತಾಪ ಮಹಾಸ್ವಾಮಿಗಳು ಆಗಮಿಸಿದ ನಂತರ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನಿಗೆ, ಸೋದರರಾದ ಷಣ್ಮುಖನಿಗೆ ಹಾಗೂ ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡ್ತಾರೆ. ಪೂಜೆ ಆದ ನಂತರ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸ್ತಾರೆ ಸ್ನೇಹಿತರೆ. ನೀವೀಗ ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟೊಂದು ಭಕ್ತಾದಿಗಳು, ಎಷ್ಟೊಂದು ಸುಂದರವಾದ ಹೂವಿನ ಅಲಂಕಾರವನ್ನು ನೋಡ್ತಾ ಇದ್ದೀರಾ. ಭಕ್ತಾದಿಗಳಲ್ಲಿ ಎಷ್ಟು ಖುಷಿ ಗೊತ್ತಾ ಸ್ನೇಹಿತರೆ. ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳನ್ನು ಮಾತಾಡಿಸ್ತೆ, ಮಾಲಾಧಾರಿಗಳನ್ನು ಮಾತಾಡಿಸ್ತೆ, ಕಿರಿಯ ಸ್ವಾಮಿಗಳನ್ನು ಮಾತಾಡಿಸ್ತೆ, ಗುರುಸ್ವಾಮಿಗಳನ್ನು ಮಾತಾಡಿಸ್ತೆ. ಒಬ್ಬೊಬ್ಬರು ಹೇಳುವುದನ್ನು ಕೇಳಿದರೆ ಮೈ ರೋಮಾಂಚನಗೊಳ್ಳುತ್ತೆ ಸ್ನೇಹಿತರೆ. ಆ ಅದ್ಭುತ ವಿಷಯಗಳನ್ನು ನೀವು ಕೇಳಬೇಕು ಅಂದ್ಕೊಂಡ್ರೆ ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ. ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ
ಬಾಲ್ಯದ ಲೀಲೆಗಳೇ ಅದ್ಭುತ ಸ್ನೇಹಿತರೆ. ಚಿಕ್ಕ ವಯಸ್ಸಿನಲ್ಲೇ ಕಾಡಿನ ಒಳಗೆ ಪ್ರವೇಶ ಮಾಡಿ ಹುಲಿಯ ಹಾಲನ್ನು ತಿಂದಂಥವರು ಈ ಅಯ್ಯಪ್ಪ ಸ್ವಾಮಿಯವರು. ಅಯ್ಯಪ್ಪ ಸ್ವಾಮಿಗೆ ನಡೆದುಕೊಂಡ ಭಕ್ತರ ಮಾತುಗಳನ್ನು ಕೇಳ್ತಾ ಇದ್ರೆ ನೀವು ಕೂಡ ಮತ್ತೆ ಮತ್ತೆ ಈ ಕಥೆಯನ್ನು ಕೇಳಬೇಕು, ನೀವು ಕೂಡ ಈ ಮಾಲೆಯನ್ನು ಧರಿಸಬೇಕು ಅನಿಸುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಗ್ರಾಮ ದೇವರು, ಹೊಸದುರ್ಗದ ಗ್ರಾಮ ದೇವರಾದಂತಹ ದುರ್ಗಾ ದೇವಿಯನ್ನು ನೋಡ್ತಾ ಇದ್ದೀರಾ. ದುರ್ಗಾ ದೇವಿ ಆದ ನಂತರ ಇಲ್ಲಿ ಒಳಗಡೆ ಇರುವಂಥ ಒಂದು ಸ್ಥಳವನ್ನು ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಈ ಸಮಿತಿಯಲ್ಲಿ ಅಧ್ಯಕ್ಷರಾಗಿರುವಂಥವರು DN ಕೃಷ್ಣಮೂರ್ತಿ ಸರ್ ಇದ್ದಾರೆ, ಸದಸ್ಯರುಗಳಿದ್ದಾರೆ, ಇಲ್ಲಿನ ಭಕ್ತ ವೃಂದ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಬಂದಂಥ ಭಕ್ತಾದಿಗಳ ಜೊತೆ ಮಾಲಾಧಾರಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದರು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಹೂವಿನ ಅಲಂಕಾರ ಆಗಿರ್ಬೋದು, ಇಂದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲವನ್ನು ಕೂಡ ಈ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ BG ಗೋವಿಂದಪ್ಪನವರು, ಕರ್ನಾಟಕ ರಾಜ್ಯದ ಆಹಾರ ಮತ್ತು ಜವಳಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಇಲ್ಲಿನ ಒಂದು ಪೂಜೆಯ ಎಲ್ಲ ವಿಧಿವಿಧಾನಗಳಿಗೆ ಸಹಕರಿಸಿ ಹೂವಿನ ಒಂದು ಅಲಂಕಾರಕ್ಕೆ, ಅನ್ನ ಸಂತರ್ಪಣೆಗೆ ಎಲ್ಲದಕ್ಕೂ ಕೂಡ ಸಹಕರಿಸಿ ಈ ಒಂದು ಪೂಜೆಯನ್ನು ಯಶಸ್ವಿಗೊಳಿಸುವಂತೆ ಮಾಡಿದ್ದಾರೆ ಸ್ನೇಹಿತರೆ. ನಮ್ಮ ಜನಪ್ರಿಯ ಶಾಸಕರಿಗೂ ಕೂಡ ಒಳ್ಳೆಯದಾಗಲಿ, ಅವರು ಕೂಡ ಇದೇ ರೀತಿ ನಿರಂತರವಾದ ಸೇವೆಗಳನ್ನು ಮಾಡ್ತಾ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ಇಲ್ಲಿ ಭೂಪತಿ ನಾಯ್ಡು ಸ್ವಾಮಿಗಳಿದ್ದಾರೆ. ಅವರನ್ನು ಇಲ್ಲಿನ ಭಕ್ತಾದಿಗಳು ಗುರುಸ್ವಾಮಿಗಳು ಎಂದು ಕರೀತಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಮಾಲೆಯನ್ನು ಹಾಕ್ತಾರೆ. ಯಾತ್ರೆ ಮುಗಿದ ನಂತರ ಮಾಲೆಯನ್ನು ತೆಗಿತಾರೆ. ಈ ಕಾರ್ಯವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಇನ್ನೊಬ್ಬ ಸ್ವಾಮಿಗಳು ಅಂದರೆ ಸಹ್ಯಾದ್ ಸ್ವಾಮಿಗಳು. ಕಳೆದ 40 ವರ್ಷಗಳಿಂದ ಇವರು ಶಬರಿಮಲೆಗೆ ಹೋಗಿ ಬರ್ತಾ ಇದ್ದಾರೆ. ಬನ್ನಿ ಎಲ್ಲ ಕೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ವ್ಯಾಪ್ತಿಯಲ್ಲಿ ಬರುವಂತಹ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನದಲ್ಲಿದ್ದೀವಿ. ಇವತ್ತು ಸ್ವಾಮಿ ಅಯ್ಯಪ್ಪನ ದೇವಸ್ಥಾನದಲ್ಲಿ ಇರಲಿಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಇಲ್ಲಿ ಅದ್ಭುತವಾದ ಹೂವಿನ ಅಲಂಕಾರ, ಮಂಡಲ ಪೂಜೆ ಕಾರ್ಯಕ್ರಮ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ BG ಗೋವಿಂದಪ್ಪನವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಎಷ್ಟು ವರ್ಷಗಳಿಂದ ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲವನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ಅಯ್ಯಪ್ಪ ಸ್ವಾಮಿ ಅಂದರೆ ನಮಗೆ ನೆನಪಾಗೋದೆ ಮಹಿಮೆಗಳು ಮತ್ತು ಆ ದೇವರ ಪವಾಡಗಳು. ಬಾಲ್ಯದಲ್ಲೇ ಕಾಡಿನ ಒಳಗಡೆ ಪ್ರವೇಶವನ್ನು ಮಾಡಿ ಹುಲಿಯ ಹಾಲನ್ನು ತೆಗೆದುಕೊಂಡು ಬಂದಂತಹ ಅಯ್ಯಪ್ಪನ ಮಹಿಮೆಗಳು ಒಂದೆರಡಲ್ಲ ಸ್ನೇಹಿತರೆ. ನಮಗಿಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಆ ಭಕ್ತರಿಂದ. ಆ ಭಕ್ತರನ್ನು ಕೂಡ ಮಾತಾಡ್ಸೋಣ. ಎಷ್ಟು ಜನ ಹೊಸದುರ್ಗದಿಂದ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂಥ ಹೊಸದುರ್ಗ ಆದರೂ ಕೂಡ ಇಲ್ಲಿಂದ ಕೇರಳಕ್ಕೆ, ಇಲ್ಲಿನ ಪಕ್ಕದ ರಾಜ್ಯಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಇದು ಕರ್ನಾಟಕದ ಮಾತ್ರವಲ್ಲದೆ ಇಡೀ ದೇಶದ, ನಮ್ಮ ಪೂರ್ತಿ ದೇಶದಿಂದ ಮೂಲೆ ಮೂಲೆಯಿಂದ ಕೂಡ ಅಯ್ಯಪ್ಪನ ಸ್ವಾಮಿಗೆ ದರ್ಶನ ಮಾಡಲಿಕ್ಕೆ ಬರ್ತಾರೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಒಂದು 1ನೇ ಸ್ಥಾನವನ್ನು ಪಡೆದಿರುವಂತಹ ಯಾತ್ರಾ ಸ್ಥಳ ಯಾವುದಾದ್ರೂ ಇದೆ ಅಂದರೆ ಶಬರಿಮಲೆ. ಆ ಶಬರಿಮಲೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೊತೆ ಇಲ್ಲಿ ಭಕ್ತರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೇನೆ. ಈ ಸನ್ನಿಧಾನದಲ್ಲಿ 46 ವರ್ಷದಿಂದ ನಾವು ಇಲ್ಲೇ ಸೇವೆ ಮಾಡ್ತಾ ಗುರುಸುಮಾಯಾಗಿ ಇದ್ದೀವಿ. ಆದರೆ 18 ಮೆಟ್ಲು ಬಗ್ಗೆ ಒಂದೊಂದು ಮೆಟ್ಲು ಬಗ್ಗೆ ನಾವು ಹೇಳಬೇಕು ಅಂದರೆ ಒಂದೊಂದು ವಿಧಾನ ಇದೆ. ಆ ರೀತಿ ನಾವು ಸ್ವಾಮಿಗೆ ನಾವು ಯಾವ ರೀತಿ ನಡ್ಕೊಂತೀವೋ ಆ ರೀತಿ ನಮ್ಗೆ ಒಳ್ಳೆಯದಾಗುತ್ತೆ. 18 ಬಡಿ ಒಂದು ಮೆಟ್ಲು ಹೋದರೆ அந்த ಸ್ವಾಮಿ ಒಂದು ಕಣ್ಣಿ ಸ್ವಾಮಿ ಶುಂಠಿ ಪಡೆಯುತ್ತೆ. ಆರೋಗ್ಯದಲ್ಲಿ ಸ್ವಾಮಿ ನಮಗೆ ಚೆನ್ನಾಗಿ ಆರೋಗ್ಯ ಕೊಡ್ತಾನೆ. 18 ವರ್ಷ ಒಂದು ಗುಡ್ಡ ಹತ್ತಿದರೆ ಅದು ಮೆಟ್ಲನ್ನು ಮತ್ತಿಗೆ ನಮಗೆ ಸುರಿಮೆಟ್ಟಿಗೆ ವಾಯು ಬರ್ತಾ ಪರಮಾತ್ಮನ ಕಂಡುಬಿಡ್ತಾರೆ. ಆ ಸ್ವಾಮಿಯಿಂದ ನಮಗೆ ಅನುಕೂಲ ಆಗುತ್ತೆ. ಏನೋ ಒಂಥರ ಸ್ವಾಮಿಗಳು ಮಾಲೆ ಹಾಕ್ಕೊಂತಾರೆ, ಅಂಗಡಿಗೆ ಹೋಗ್ತಾರೆ, ಮಾಲೆ ತಟ್ಟೆ ಹಾಕ್ಕೊಂತಾರೆ. ಅದು ಹೆಂಗೆ ನಡೀಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಗುರುಸ್ವಾಮಿ ಇರಬೇಕು, ಗುರುಸ್ವಾಮಿ ಕೇಳಬೇಕು, ಮಾಡಬೇಕು ಅಂತ ಉದಾಹರಣೆ ಅವ್ರಿಗಿಲ್ಲ. 18 ಬಡಿ ಬಗ್ಗೆ ಸ್ವಾಮಿ ಗೊತ್ತು ಮಾತಾಡಬೇಕಾದ್ರೆ ತಿಳಿಕೊಡ್ತಾರೆ. ಆದರೆ ನಮ್ಮ ಸ್ವಾಮಿಗಳಿಗೆ ಕೆಲವು ಸ್ವಾಮಿಗಳು ಇದ್ದಾರೆ, ಒಳ್ಳೆಯ ರೀತಿ ನಮ್ಮ ಸಹಿ ಸ್ವಾಮಿ ಇದ್ದಾರೆ. ಸಹಿ ಸ್ವಾಮಿ ಅವರು ನಮ್ಮ 40 ವರ್ಷದಿಂದ ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರು ಪೂರ್ತಿ ವಿಷಯವನ್ನು ಅವರು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಸ್ವಾಮಿಗಳ ಸಾಕಿಕೊಂಡು ಅವರು ಮುಂದುವರಿಸ್ತಾ ಇದ್ದಾರೆ ಸ್ವಾಮಿ.
ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಹೆಸರು ಕರುಣಾಸ್ವಾಮಿ ಅಂತ. ನಮ್ಮ ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸ್ವಾಮಿಗಳೇ ನೀವು ನೋಡ್ತಾ ಇರೋದು. ಅಯ್ಯಪ್ಪ ಅಂದ್ರೇನೆ ಒಂದು ಶಕ್ತಿ, ಭಾವೈಕ್ಯತೆಯ ನಾಡು. ನಮ್ಮ ಕೇರಳದಲ್ಲಿ ಅಯ್ಯಪ್ಪನ ಒಂದು ಸನ್ನಿಧಾನಕ್ಕೆ 18 ಮೆಟ್ಟಿಲನ್ನು ಹತ್ತಿ ಸ್ವಾಮಿಯ ದರ್ಶನವನ್ನು ಮಾಡೋದೇ ನಮ್ಮ 7 ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು ಸ್ವಾಮಿ. ನಮ್ಮ ತಾಲೂಕಿನಿಂದ ಸರಿಸುಮಾರು ಒಂದು 4,000 ರಿಂದ 5,000 ಸಂಖ್ಯೆಯಲ್ಲಿ ಸ್ವಾಮಿಗಳು ಪ್ರತಿ ವರ್ಷ ಜ್ಯೋತಿ ಸಮಯದಲ್ಲಿ, ಮಂಡಲ ಪೂಜೆ ಸಮಯದಲ್ಲಿ ಹೋಗೋದು ವಾಡಿಕೆಯಾಗಿದೆ. ಇದು ನಗರದಿಂದ ಕಮ್ಮಿ ಅಂದ್ರೆ 1,500-2 ಸಾವಿರ ಜನ ಮಾಲಾಧಾರಿಗಳು ಶಬರಿಗಿರಿವಾಸ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಪಡೆದು ಹಿಂತಿರುಗುತ್ತಾರೆ. ಪ್ರತಿ ವರ್ಷದಂತೆ ಮಂಡಲ ಪೂಜೆಯನ್ನು ಬಹಳ ಅದ್ದೂರಿಯಾಗಿ ಹೂವಿನ ಅಲಂಕಾರದಿಂದ ಮಾಲೆ ಧರಿಸಿದಂಥ ಸ್ವಾಮಿಗಳು, ಬಂದಂಥ ಸ್ವಾಮಿಗಳಿಗೆಲ್ಲ ಸಾವಿರಾರು ಜನ ಸಂಖ್ಯೆಯಲ್ಲಿ ಅನ್ನದಾಸೋಹ ನಡೆಯುತ್ತೆ. ಪ್ರತಿದಿನ ಬಂದಂಥ ಭಕ್ತಾದಿಗಳಿಗಾಗಿರಲಿ, ಮಾಲೆ ಧರಿಸಿದಂಥ ಸ್ವಾಮಿಗಳಿಗಾಗಿರಲಿ ದಿನನಿತ್ಯ ಅನ್ನ ಪ್ರಸಾದ ಇರುತ್ತೆ ಸ್ವಾಮಿ. ಕೆಲವೊಂದು ದಿನ ಮಂಡಲ ಪೂಜಾ ಸಮಯ ಆಗಿ ಮಕರ ಜ್ಯೋತಿ ಸಮಯದಲ್ಲಿ ಬೆಳಗ್ಗೆ ಉಪಹಾರನೂ ಸಮೇತ ಕೊಡಲಾಗುತ್ತೆ ಸ್ವಾಮಿ. ಸುಸಜ್ಜಿತವಾಗಿ ಅತ್ಯುತ್ತಮ ಒಂದು ಸೇವೆ ನಮ್ಮ ಹೊಸದುರ್ಗದ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಿಂದ ಮಾಲೆ ಧರಿಸಿದಂಥ ಎಲ್ಲ ಸ್ವಾಮಿಗಳಿಗೂ ಸಿಗ್ತಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅದರಲ್ಲಿ 2 ಮಾತಿಲ್ಲ. ನಮ್ಮ ಸನ್ನಿಧಾನದ ಬಗ್ಗೆ ಬಹಳ ಹೆಮ್ಮೆ ಇದೆ ಸ್ವಾಮಿ. ಯಾವುದೇ ಒಂದು ಸಮುದಾಯ, ಯಾವುದೇ ತಾರತಮ್ಯ ಇಲ್ದಲೆ ಮಂಡಲ ಕಾಲ 48 ದಿನಗಳ ಕಾಲ ವ್ರತಾಚರಣೆ ಮಾಡ್ತೀವಿ. ಎಲ್ಲ ಒಂದೇ ತಾಯಿ ಮಕ್ಕಳು ಥರ ಇರ್ತೀವಿ, ಭಾವೈಕ್ಯತೆಯಿಂದ ಇರ್ತೀವಿ. ಜ್ಯೋತಿ ಸಮಯ ಹತ್ರ ಬಂದಾಗೆ ಇನ್ನೇನು ಎಲ್ಲ ದೂರ ಆಗ್ಬಿಡ್ತೀವಿ ಅನ್ನೋ ಒಂದು ಮನಸ್ಸಿಗೆ ನೋವು ಉಂಟಾಗುತ್ತೆ ಅನ್ನೋದು ಬಿಟ್ಟರೆ, ಅಯ್ಯಪ್ಪನ ನಮ್ದೇನು ವ್ರತಾಚರಣೆ ಇರುತ್ತೋ ಬೆಳಗ್ಗೆ 3-4 ಗಂಟೆಗೆ ಎದ್ದು ಮಡಿಯಾಗೋದ್ರಿಂದ ಹಿಡಿದು ಪೂಜೆ, ಮಹಾಮಂಗಳಾರತಿ, ದಿನನಿತ್ಯದ ಕೆಲಸಗಳು ಯಾರು ಹೇಳಿಸ್ಕೊಂಡನೇ ದಿನನಿತ್ಯ ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಹೆಮ್ಮೆಯ ಶಾಸಕರಾದ BG ಗೋವಿಂದಪ್ಪ ಸಾಹೇಬರು ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಒಂದು ಮಂಡಲ ಪೂಜೆಯನ್ನು ಎಷ್ಟೇ ಖರ್ಚು ಬರಲಿ ಅವರು ಪ್ರೀತಿಯಿಂದ ಮಾಡಿಕೊಟ್ಟು ಒಂದು ಅಯ್ಯಪ್ಪ ಸ್ವಾಮಿ ಕೃಪೆಗೆ ಅವರು ಪಾತ್ರರಾಗಿದ್ದಾರೆ. ಅವರಿಗೂ ಅವರ ಕುಟುಂಬದ ವರ್ಗರಿಗೂ ಅಯ್ಯಪ್ಪ ಸ್ವಾಮಿ ಆಯುಷ್ಯಾರೋಗ್ಯ ಕೊಟ್ಟು ಅವರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ನಮ್ಮೆಲ್ಲ ಮಾಲಾಧಾರಿಗಳ ಪರವಾಗಿ ಕೇಳ್ಕೊಳ್ತೀವಿ ಸ್ವಾಮಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮಮ್ಮ ತಾಯಿ ದುರ್ಗಾಂಬಿಕಾ ದೇವಿ ಹೊಸದುರ್ಗ ನಗರದ ತಾಲೂಕಿನ ಮತ್ತು ನಗರದ ಗ್ರಾಮ ದೇವತೆ, ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಆ ತಾಯಿನೂ ಸಮೇತ ಮಂಡಲ ಪೂಜೆ ಸಮಯದಲ್ಲಿ ಕರೆತಂದು ಸ್ವಾಮಿಗಳೆಲ್ಲ ಭಾಳ ಅದ್ಧೂರಿಯಾಗಿ ಇಲ್ಲೆಲ್ಲ ಬಂದಂಥ ಸ್ವಾಮಿಗಳೆಲ್ಲ ಅನ್ನದಾಸೋಹ ನಡೆಯುತ್ತೆ, ಮಹಾಮಂಗಳಾರತಿ ಪೂಜೆ ನೀವೇ ನೋಡ್ತಾ ಇರ್ಬೋದು. ಒಂದು ಅದ್ಭುತವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗುತ್ತೆ. ಇದು ಇವತ್ತಿಂದ ಅಲ್ಲ ಸ್ವಾಮಿ, ನಾವು ಹುಟ್ಟೋದಕ್ಕಿಂತ ಮುಂಚೆ 40-50 ವರ್ಷದಿಂದನೂ ಇದು ಚಿಕ್ಕ ದೇವಸ್ಥಾನ ಇತ್ತು. ನಾವೆಲ್ಲ ಇಲ್ಲೆಲ್ಲ ಆಟ ಆಡ್ಕೊಂಡು ಬರ್ತಿದ್ವಿ ಅವಾಗ. ಇವತ್ತು ಒಂದು 30 ವರ್ಷಕ್ಕೆ ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಮೇಲೆಲ್ಲ ಒಂದು 500-600 ಜನ ಸ್ವಾಮಿಯರು ಮಲಗೋದಕ್ಕೆ ಅವಕಾಶ ಇದೆ. ಕೆಳಗೊಂದು 400 ಜನ ಸ್ವಾಮಿಯರು ದಿನನಿತ್ಯ ಮಲಗ್ತಾರೆ. ಎಲ್ಲ ಥರ ವ್ಯವಸ್ಥೆ ಇದೆ. ಎಲ್ಲ ಖುಷಿಯಿಂದ ಚೆನ್ನಾಗೇ ನಡ್ಕೊಂಡು ಹೋಗ್ತಿದೆ. ಸಕಲ ಭಕ್ತರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಿ ಆಯುಷ್ಯಾರೋಗ್ಯ ಕೊಡಲಿ ಅಂತ ಕೇಳ್ಕೊಂತೀನಿ ಸ್ವಾಮಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ನಿಮ್ಮ ಪ್ರಯಾಣ ಎಂದು ಮಾಡಬೇಕು ಅಂದ್ಕೊಂಡಿದ್ದೀರಾ? ಶಬರಿಮಲೆಗೆ ಜ್ಯೋತಿಯ ದಿನ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಸ್ವಾಮಿ ಏನಾಗುತ್ತೆ ಅಂತಂದರೆ, ನಾವು ಸಾವಿರಾರು ಜನ ಮಾಲೆ ಧರಿಸ್ತೀವಿ ಪ್ರತಿ ವರ್ಷ. ಅದರಲ್ಲಿ ಒಂದು 70-80 ಭಾಗ ಜ್ಯೋತಿ ಸಮಯದಲ್ಲಿ ಎಲ್ಲ ಯಾತ್ರೆ ಕೈಗೊಳ್ತಾರೆ. ಕಾರಣ ಅಲ್ಲಿ ಶಬರಿಮಲೆಯ ಸುತ್ತಮುತ್ತ ಒಂದು ವಿಶೇಷವಾದ ಪೂಜೆ, ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದು ಸ್ವಾಮಿಗಳಿಗೆ ಪ್ರಸಾದದಾಗಿರಲಿ ಎಲ್ಲ ವ್ಯವಸ್ಥಿತವಾಗಿರುತ್ತೆ. ಜ್ಯೋತಿಗೆ ಹೋದರೆ ಶ್ರೇಷ್ಠ ಅನ್ನೋ ಒಂದು ಮನೋಭಾವ ನಮ್ಮೆಲ್ಲರಲ್ಲೂ ಮೂಡಿದೆ. ಅವರು ಸಮಯದ ಅಭಾವ, ಜವಾಬ್ದಾರಿಗಳು ನಡುವೆ ಇರೋದ್ರಿಂದ ಕೆಲವೊಬ್ರು ಮಂಡಲ ಕಾಲದ ವೃತ್ತದಲ್ಲಿ ಮಂಡಲ ಪೂಜೆ ಸಮಯದಲ್ಲಿ ಹಿಂದೆ ಮುಂದೆ ಹೋಗಿ ಬರ್ತಾರೆ. ಕೆಲವೊಬ್ರು ಹೊಸ ವರ್ಷ ಈ 1ನೇ ತಾರೀಕು, 2ನೇ ತಾರೀಕು, 5ನೇ ತಾರೀಕು ಒಳಗೆ ಹೋಗಿ ಬರೋರು ಇದ್ದಾರೆ. ಸಾಮಾನ್ಯ ಹೇಳಬೇಕು ಅಂದರೆ 9, 10, 11ನೇ ತಾರೀಕು ಈ 3 ಡೇಟಲ್ಲಿ ಪ್ರತಿ ವರ್ಷ ನೂರಾರು ಸಂಖ್ಯೆಯಲ್ಲಿ ಇಡುಮುಡಿ ಹೊತ್ತು ಶಬರಿಗಿರಿವಾಸನ ದರ್ಶನ ಪಡಿತಾರೆ ನಮ್ಮ ತಾಲೂಕು ನಗರದಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸ್ವಾಮಿಗಳೇ, ಅಲ್ಲಿ ಸುಮಾರು ಐತಿಹಾಸಿಕ ಸ್ಥಳಗಳು ಇದ್ದಾವೆ. ಆ ಸ್ಥಳಗಳಿಗೂ ಕೂಡ ಹೋಗಿ ಬರ್ತೀರಾ, ಇಲ್ಲ ಸ್ವಾಮಿ ಅಯ್ಯಪ್ಪನವನ್ನ ದರ್ಶನವನ್ನಷ್ಟೇ ಮಾಡಿ ನೀವು ಹಿಂದಿರುಗುತ್ತೀರಾ ಸರ್ ನಿಮ್ಮ ಸ್ಥಳಗಳಿಗೆ, ನಿಮ್ಮ ಊರಿಗೆ? ಸ್ವಾಮಿ, ನಮಗೆ ತಿಳಿದ ಮಟ್ಟಿಗೆ ಇದು 11ನೇ ವರ್ಷದ ಯಾತ್ರೆ ಆಗಿರುತ್ತೆ ನಮ್ಮದು. ಸತತ ದೊಡ್ಡಪಾದ ಮಾಡ್ತೀವಿ. ದೊಡ್ಡಪಾದ ಮಾಡ್ತಾ ನಾವು ಅಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳು ಸಿಗ್ತಾವೆ, ಅವನ್ನ ದರ್ಶನ ಮಾಡ್ತೀವಿ. ಹೋಗ್ತಾ ನಂಜನಗೂಡಲ್ಲಿ ಕಪಿಲ ನದಿಯಲ್ಲಿ ಮಡಿಯಾಗಿ ಅಲ್ಲಿ ನಂಜುಂಡೇಶ್ವರ ಸ್ವಾಮಿ ದರ್ಶನ ಪಡೆದು ಅಲ್ಲಿಂದ ಬಾರ್ಡ್ರ್ ಪಾಸ್ ಮಾಡಿಬಿಟ್ಟು ಮಿನಿ ಪಂಪಾಗಿ ಹೋಗ್ತೀವಿ. ಅಲ್ಲೊಂದು ಈಶ್ವರನ ದೇವಸ್ಥಾನ ನೋಡ್ತೀವಿ. ಮತ್ತು ಅಲ್ಲಿಂದ ಗುರುವಾಯೂರು ಹೋಗಿ ಶ್ರೀಕೃಷ್ಣ ಟೆಂಪಲ್, ಶ್ರೀಕೃಷ್ಣ ಪರಮಾತ್ಮ ದರ್ಶನ ಮಾಡ್ತೀವಿ. ಅಲ್ಲಿಂದ ಎರಿಮಲೆಗೆ ಹೋಗ್ತೀವಿ. ಎರಿಮಲೆಗೆ ಹೋಗ್ಬಿಟ್ಟು ಅಲ್ಲಿ ಗಣಪತಿ ದೇವಸ್ಥಾನ ಆಗಿರಲಿ, ಅಯ್ಯಪ್ಪನ ದೇವಸ್ಥಾನ ಆಗಿರಲಿ, ಅಲ್ಲೆಲ್ಲ ದರ್ಶನ ಮಾಡಿಬಿಟ್ಟು ಬೇಟೆ ತೋಡಾಡಿ ಅಲ್ಲಿಂದ ಪಂಪಾಗಿ ಹೋಗಿ ಅಲ್ಲಿ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಅರ್ಪಿಸಿ ಅಲ್ಲೆಲ್ಲ ಆನ್ಲೈನ್ ಕ್ಯೂ ಬುಕ್ಕಿಂಗ್ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿ ಆ ದೇವಸ್ಥಾನ ಬೋರ್ಡ್ ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ, ನಮ್ಮ ಕರ್ನಾಟಕದಿಂದ ಬಂದಂಥ ಸ್ವಾಮಿಗಳಿಗಾಗಿರಲಿ, ಎಲ್ಲ ಮಾಲಾಧಾರಿಗಳಿಗೂ ಒಂದು ಭಾವೈಕ್ಯತೆಯಾಗಿ, ಒಂದು ಜವಾಬ್ದಾರಿಯುತವಾಗಿ ನಮ್ಮ ಮನೆಯಿಂದ ಕುಟುಂಬದಿಂದ ಬಂದಿದ್ದಾರೆ ಅನ್ನೋ ರೀತಿ ಸಪೋರ್ಟ್ ಮಾಡ್ತಾರೆ ಅಲ್ಲಿನ ದೇವಸ್ಥಾನ ಬೋರ್ಡು, ಪೊಲೀಸ್ ಅಧಿಕಾರಿಗಳು.
ಒಂದೊಳ್ಳೆ ರೀತಿ ಸಹಕಾರಿನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿನ ಒಂದು ಜವಾಬ್ದಾರಿಯುತವಾಗಿ ಮಂಡಳಿ ಚೆನ್ನಾಗಿ ಸುಸಜ್ಜಿತವಾಗಿದೆ. ಅಲ್ಲಿ ದರ್ಶನ ಮಾಡಿ ಹಿಂತಿರುಗಿ ನಮ್ಮ ನೀಲಕಲ್ಲಿಗೆ ಬರ್ತೀವಿ. ನೀಲಕಲ್ಲ ಶಿವನ ದೇವಸ್ಥಾನ, ನಮ್ಮ ತಾಲೂಕಿನ ಎಲ್ಲ ನಮ್ಮ ಸೈಯದ್ ಸ್ವಾಮಿ ಅವರು ಇವರು ಸೇವೆ ನಮ್ಮ ಸನ್ನಿಧಾನಕ್ಕೆ ಭಾಳ ದೊಡ್ಡ ಕೊಡುಗೆನೇ ಇದೆ. ಅವರು ನಡೆಸ್ಕೊಂಬಂದ ದಾರಿಯಲ್ಲಿ ನಾವೆಲ್ಲ ಇವತ್ತು ಎಲ್ಲ ಹೋಗ್ತಾ ಇದ್ದೀವಿ. ಸ್ವಾಮಿಯವರು ಅಂಗಾಂಬುಜಿಯಲ್ಲಿ ಇಲ್ಲಿಂದ ಬಂದಂಥ ಕರ್ನಾಟಕದಿಂದ ಬಂದಂಥ ಜನಗಳಿಗೆ ಅಲ್ಲಿನ ಜನ ಪ್ರೀತಿ ತೋರಿಸೋದು ಭಾಳ ದೊಡ್ಡ ಮಟ್ಟದಲ್ಲಿ ಸ್ವಂತ ಸಂಬಂಧಕ್ಕಿಂತ ಹೆಚ್ಚಾಗಿ ನೋಡಿ ಇಂಥದ್ದು ಬೇಕು ಅಂದರೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿ ಕಳಿಸ್ತಾರೆ. ಅಲ್ಲೂ ಒಂದು ಅಯ್ಯಪ್ಪನ ದೇವಸ್ಥಾನ ಇದೆ, ಅಲ್ಲಿ ಜ್ಯೋತಿ ದರ್ಶನ ಮಾಡ್ತೀವಿ. ಜ್ಯೋತಿ ದರ್ಶನ ಮಾಡಿಬಿಟ್ಟು ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಬಂದಂಥವ್ರಿಗೆ ಎಲ್ಲ ಅನ್ನದಾಸೋಹವನ್ನು ಮಾಡಿ ಅಲ್ಲಿಂದ ಮತ್ತೆ ಹಿಂತಿರುಗ್ತೀವಿ ಸ್ವಾಮಿ. ಹಿಂತಿರುಗ್ತೀವಿ ಅಂದರೆ ಮತ್ತೆ ಸೀದಾ ಬರ್ತೀವಿ ಅದೇ ಗುರುವಾಯೂರು, ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟ ನೋಡ್ತೀವಿ. ಚಾಮುಂಡಿ ಬೆಟ್ಟದಿಂದ ಬಂದು ಪುಣ್ಯಕ್ಷೇತ್ರಗಳು ಬಿಟ್ಟರೆ ಇನ್ಯಾವುದೇ ಥರ ಒಂದು ಟೂರ್ ಆಗಿರಲಿ, ಬೀಚ್ ಆಗಿರಲಿ, ನಮ್ಮ ಎಂಜಾಯ್ಮೆಂಟಿಗೆ ನಮ್ಮ ವೈಯಕ್ತಿಕವಾಗಿ ಎಲ್ಲೂ ಹೋಗಲ್ಲ. ಅಯ್ಯಪ್ಪನ ದರ್ಶನ ಮಾಡಬೇಕು, ಮಾಡ್ಕೊಂತೀವಿ, ಮತ್ತೆ ಸೀದಾ ಇದೇ ಸನ್ನಿಧಾನಕ್ಕೆ ಬರ್ತೀವಿ, ಮಾಲೆ ಬಿಚ್ತೀವಿ, ನಮ್ಮ ಮನೆಗೆ ಹೋಗ್ತೀವಿ ಅಂತ ಸ್ವಾಮಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮಕರ ಜ್ಯೋತಿ ಅಂತಕ್ಕಂಥದ್ದು ನಮ್ಮೆಲ್ಲರನ್ನು ಅತಿ ಹೆಚ್ಚು ಆಕರ್ಷಣೆ ಮಾಡ್ತಕ್ಕಂಥ ಈ ಮಕರ ಜ್ಯೋತಿ ಯಾತ್ರೆ. ಅದೇ ರೀತಿಯಾಗಿ ಅಯ್ಯಪ್ಪನಿಗೆ ಮಕರ ಜ್ಯೋತಿ ದಿವಸ ಅಯ್ಯಪ್ಪನ ಇಷ್ಟವಾದ ಒಡೆಗಳನ್ನು ಧರಿಸ್ತಾರೆ. ಒಡೆಗಳ ಧರಿಸುವ ಸಂದರ್ಭದಲ್ಲಿ ಏನು ಹದ್ದು ಅಂತಕ್ಕಂಥದ್ದೊಂದು ಏನಿದೆ ಅಯ್ಯಪ್ಪನ ಒಂದು ವಾಹನ, ಅದು ಆ ವಾಹನದ ಮೇಲೆ ಇದ್ರ ಮೇಲೆ ನಿರಂತರವಾಗಿ ಬರ್ತಾ ಇರುತ್ತೆ. ಅಂದ್ರೆ ಪಂದಳದಿಂದ ಶಬರಿಮಲೆ ಬರೋವರು ಕೂಡ ಹದ್ದು ಆವರಣ ಸುತ್ತಮುತ್ತನೇ ಇರುತ್ತೆ. ಆ ಹದ್ದು ಆಭರಣ ಗರ್ಭಡಿ ಸೇರಿದ ಮೇಲೆ ಹದ್ದು ಒಂದು ದಿಕ್ಕಿಗೆ ಮಾಯ ಆಗುತ್ತೆ. ಆ ದಿಕ್ಕಿಗೆ ಮಾಯ ಆದ್ಮೇಲೆ ಆ ದಿಕ್ಕಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಗ ಜೊತೆ ಕಾಣುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೀವಿ. ನಮ್ಮೆಲ್ಲ ಬಂದಂತ ಭಕ್ತಾದಿಗಳು ಹಾಗೂ ಮಾರಣ ಸ್ವಾಮಿಗಳಿಗೆ ಇವತ್ತಿನ ವಿಶೇಷವಾಗಿ ಮಂಡಲ ಪೂಜೆ ಅಂತಂದ್ರೆ ನವೆಂಬರ್ 16ರಿಂದ ಇಲ್ಲಿವರೆಗೂ ಒಂದು ಮಂಡಲ ಅಂತ ಆಗಿದೆ. ಆ ಮಂಡಲದ ಪೂಜೆಯನ್ನು ಇವತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಚಿನ್ನದ ಅಂಗಿಯನ್ನು ಧರಿಸಿದ್ದಾರೆ. ಬಂಗಾರದ ಅಂಗಿಯನ್ನು ಧರಿಸಿ ಇವತ್ತು ಮಂಡಲ ಪೂಜೆಯನ್ನ ಮಾಡಿ ನಾಳೆ ಸಾಯಂಕಾಲ ದೇವಸ್ಥಾನ ಕದ ಹಾಕ್ತಾರೆ. 34 ಸಂಜೆ ದೇವಸ್ಥಾನ ಓಪನ್ ಆಗುತ್ತೆ. ಮತ್ತೆ 30ರಿಂದ ಜನವರಿ 20ರವರೆಗೆ ನಿರಂತರವಾಗಿರುತ್ತೆ. 19ಕ್ಕೆ ಸಾರ್ವಜನಿಕರ ದರ್ಶನ ಕ್ಲೋಸ್ ಆಗಿ 20ಕ್ಕೆ ಅಲ್ಲಿಯ ವ್ಯವಸ್ಥೆ ಅಂದ್ರೆ ಪೊಲೀಸ್ ವ್ಯವಸ್ಥೆಗೆ ವಿಶೇಷ ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಪೊಲೀಸರು ಬಂದ ಸ್ವಾಮಿಗಳಿಗೆ ನೂಕಾಟ ತಡಾಟ ಮಾಡಿರ್ಬೋದು, ಅದನ್ನೆಲ್ಲ ಮನ್ನಿಸ್ಲಿ ಅಂತ ಹೇಳಿ ವಿಶೇಷವಾಗಿ ಜನವರಿ 21 ತಾರೀಕು ವಿಶೇಷ ಪೊಲೀಸ್ ಪೂಜೆ ಅಂತ ಮಾಡ್ತಾರೆ. ಅದಾದ ನಂತರ 20ಕ್ಕೆ ಮುಗಿದ್ರೆ ಮತ್ತೆ ಪ್ರತಿ ತಿಂಗಳು 5 ದಿವಸ ಬಂದಿರುತ್ತೆ. ಅಂದರೆ ನಾವು ಫೆಬ್ರವರಿ 12ರಿಂದ 15. ಹಾಗಾಗಿ ಪ್ರತಿ ವರ್ಷ ಒಂದು ದೇವಸ್ಥಾನ ಪ್ರತಿ ತಿಂಗಳು 5 ದಿವಸ ಬಂದಿರುತ್ತೆ. ಈ ದೇವಸ್ಥಾನದ ಸಂಪೂರ್ಣ ವ್ಯವಸ್ಥೆಯನ್ನ ಸಾಕಷ್ಟು ಜನ ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಈ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ನಮ್ಮ ಗುರುಸ್ವಾಮಿಯಾಗಿರ್ತಕ್ಕಂಥ ಭೂಪತಿ ನಾಯ್ಡು ನಮ್ಮ ಸೈಯದ್ ಸ್ವಾಮಿ ಅವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇದೆ ನೋಡಿ. ಕಾರ್ತಿಕ ಮಾಸದಿ ಮಾಲೆಯ ಧರಿಸಿ ನಿಷ್ಠೆಯಿಂದಲೇ ವ್ರತವಾಚರಿಸಿ ಪಾರ್ಥ ಸಾರಥಿಯ ಕುವರನೆ ನನ್ನ ನೋಡಲಿನ ತಪಗೈದು ಇಡುಮುಡಿ ಹೊತ್ತು ಎರಿಮಲೆ ಎತ್ತಿ ಏಕಚಿತ್ತದಲ್ಲಿ ನಿನ್ನನ್ನು ಜಪಿಸಿ ಭಕ್ತರೆಲ್ಲರ ಸಂಗಡ ಸೇರಿ ನಿನ್ನನ್ನು ನೋಡಲು ಬರುತ್ತಿ ಹೋವು ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಹಳದಾಗಿರಿಯನ್ನು ಹತ್ತುವ ವೇಳೆ ಹರಿಯಾಸುತನ ನೋಡುವೆವು ಕರಿಗಿರಿ ಹತ್ತಲು ಕಠಿಣವು ಕಷ್ಟವು ಕರುಣೆ ತೋರಲು ತಾಬರುವ ಕರಿಗಿರಿ ಹಿಡಿದು ಬರುವ ವೇಳೆಗೆ ಪಂಪಾ ನದಿಯನ್ನು ನೋಡುವೆವು. ಪಂಪಾ ನದಿಯನ್ನು ನೋಡುವು ಗಂಗಾ ನದಿಗೆ ಸರಿಸಮವಾದ ಪಂಪಾ ನದಿ ಸ್ನಾನ ಮಾಡಿ ಅಯ್ಯಪ್ಪನ ದರ್ಶನವನ್ನು ನಟಿ ಶಬರಿ ಪೀಠ ಶರಂಗುತ್ಯಾಲವನ್ನು ಹೇರಿ ಅಯ್ಯಪ್ಪನ 18 ಮೆಟ್ಟಲನ್ನು ಹೇರ್ತೇವೆ. 18 ಮೆಟ್ಟಲು ಹತ್ತಿದ ನಂತರ ಭಗವಂತನ ದರ್ಶನ ಮಾಡಿದಂತ ನಮ್ಮ ಇಷ್ಟ ನೋವುಗಳೆಲ್ಲ ಮರೆತು ನಾವು ಭಗವಂತ ದರ್ಶನ ಮಾಡಿ ಮತ್ತೆ ನಮ್ಮೆಲ್ಲರ ಭಗವಂತನ ಇಷ್ಟಗಳು ಕೇಳ್ಕೊಂಡ್ ಬರ್ತೀವಿ. ಆದ್ರೆ ಅಯ್ಯಪ್ಪ ಸ್ವಾಮಿಗಳು ನನ್ನೊಂದು ವಿಶೇಷವಾದ ಕೋರಿಕೆ ಏನಪ್ಪಾ ಅಂತಂದ್ರೆ, ಸ್ವಾಮಿಗಳು ಸಾಕಷ್ಟು ಜನ ಹೋಗ್ತಾರೆ, ಆದ್ರೆ ಶಬರಿಮಲೆ ಹೋದಂತ ಭಕ್ತಾದಿಗಳು ಇಂದ ಹೋಗಿರ್ತಕ್ಕಂಥ ತುಪ್ಪದ ತುಂಬಿಸಿರ್ತೀವಲ್ಲ, ಆ ತುಪ್ಪವನ್ನು ಅಯ್ಯಪ್ಪ ಸ್ವಾಮಿ ಅಭಿಷೇಕ ಮಾಡಿಸಿದ್ರೆ ಮಾತ್ರ ನಾವು ಹೋಗಿರ್ತಕ್ಕಂಥ ಯಾತ್ರೆ ಯಶಸ್ವಿಯಾಗ್ತದೆ ಅಂತ ನನ್ನ ವೈಯಕ್ತಿಕವಾಗಿ ನಮ್ಮ ಗುರು ಕೂಡ ಹೇಳ್ತೀನಿ. ಆ ತುಪ್ಪದ ಅಭಿಷೇಕವನ್ನು ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿಸಿದ್ರೆ ಮಾತ್ರ ನಮ್ಮ ಸಂಪೂರ್ಣ ಯಾತ್ರೆ ಆಗ್ತದೆ. ಬಹುಶಃ ಈ ದೇಶದಲ್ಲಿ ನಮ್ಮ ತುಪ್ಪವನ್ನು ನಮ್ಮ ಕಣ್ಣೆದುರಿಗೆ ಅಭಿಷೇಕ ಮಾಡ್ತಕ್ಕಂಥ ಏಕೈಕ ದೇವರಿದ್ರೆ ಅದು ನಮ್ಮ ಅಯ್ಯಪ್ಪ ಸ್ವಾಮಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು ಸ್ವಾಮಿಗಳೇ. ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ಏನು ಮಂಡಲ ಪೂಜೆ ನಡೀತಾ ಇದೆ, ಇವತ್ತಿನ ದಿವಸ ಶಬರಿಮಲೆಯಲ್ಲೂ ಕೂಡ ಮಂಡಲ ಪೂಜೆ ನಡೀತಾ ಇದೆ. ಬಹುಶಃ ನಮ್ಮ ಹೊಸದುರ್ಗದ ಇತಿಹಾಸ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿಯೇ ನಮ್ಮಷ್ಟು ವ್ಯವಸ್ಥೆ ಅಂತಂದರೆ ಬಂದ ಸ್ವಾಮಿಗಳಿಗೆ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ವ್ಯವಸ್ಥೆಯನ್ನು ಯಾವ ಹೆಸರನ್ನು ಕೂಡ ಮಾಡಲ್ಲ. ಬಂದಂಥ ಭಕ್ತರಿಗೆ ಲೈಟಾಗಿ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ. ಆದರೆ ಇಲ್ಲಿ ಪ್ರತಿನಿತ್ಯ ಸೇವಕರನ್ನು ಹಿಡಿದು ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಸ್ವಾಮಿಗಳಿಗೂ ಸ್ಥಾನದ ವ್ಯವಸ್ಥೆ, ಇಲ್ಲಿ ಮನೆಗಳಿಗೆ ವ್ಯವಸ್ಥೆ ಮಾಡೋಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ನಮ್ಮ ಸನ್ನಿಧಾನ ಅಂತ ನಾವು ಹೇಳಿಕೆ ಹೆಮ್ಮೆ ಆಗುತ್ತೆ ನಮಗೆ. ಅದೇ ರೀತಿಯಾಗಿ ಇನ್ನೊಂದು ಹೆಜ್ಜೆ ಮುಂದೋಗಿ ಇವತ್ತು ನಮ್ಮ ಎಲ್ಲ ಸನ್ನಿಧಾನ ನಮ್ಮ ಸೈಯದ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು 200 ರೂಪಾಯಿನ ಪ್ರತಿ ವರ್ಷ ಕಟ್ಟಿಸ್ಕೊಂಡು 200 ರೂಪಾಯಿ ಕಟ್ಟಿದಂಥ ಸ್ವಾಮಿಗಳಿಗೆ ಮರಣೋತ್ತರ ನಿಧಿ ಅಂತ 5,000 ಕೊಡ್ತೀವಿ. ಅಂದ್ರೆ ನಮ್ಮ ಸ್ವಾಮಿಗೆ ಸದಸ್ಯರಾಗಿರ್ತಕ್ಕಂಥ ಸದಸ್ಯರು ಏನಾದ್ರು ಮರಣ ಹೊಂದಿದ್ರೆ ಅವರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿಯ ಗ್ರೂಪಿಂದ ಹಿಡಿದು ಮಣಿಕಂಠ ಗ್ರೂಪ್ಸಿಂದ 5,000 ರೂಪಾಯಿಯನ್ನ ನಾವು ಮರಣೋತ್ತರ ನಿಧಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಬಹುಶಃ 10 ವರ್ಷಗಳ 10-12 ವರ್ಷ ಆಯ್ತು ಅನ್ಸುತ್ತೆ ಬಸ್ಸಿನ ವ್ಯವಸ್ಥೆನ ಕಲ್ಪಿಸ್ತಾ ಇದ್ದೀವಿ. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ,
ಅಲ್ಲಿ ಉಳ್ಳವರು ಇರ್ತಾರೆ, ಇಲ್ಲರು ಇರ್ತಾರೆ, ಅಮಾಯಕರಿರ್ತಾರೆ, ಅಸಹಾಯಕರಿರ್ತಾರೆ, ಅಥವಾ ಕೈಲಾದ ಶಕ್ತಿ ಇರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕೇವಲ ಅದಕ್ಕೆ ಅತಿ ಕಡಿಮೆ ದರದಲ್ಲಿ 3,500 ರೂಪಾಯಿಗೆ ಊಟ ಮತ್ತೆ ಬಸ್ಸನ್ನ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆನ ಮಾಡ್ತಿದ್ವಿ. ಇದ್ರ ಉದ್ದೇಶ ಎಷ್ಟೇನೆ, ಸಕಲರಿಗೂ ಅಯ್ಯಪ್ಪ ಸ್ವಾಮಿ ಸಿಗಬೇಕು, ಅಯ್ಯಪ್ಪ ನೋಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಸ್ ಮಾಡಿ ಪ್ರತಿ ವರ್ಷ ನಮ್ಮ ಬಸ್ಸಿಗೆ ಎಷ್ಟು ಜನ ಬರ್ತಾರೆ ಅಂತಂದ್ರೆ ನಮಗೆ ಪ್ರತಿ ವರ್ಷ ಕೂಡ ಆ ಬಸ್ಸಿನಿಗೆ ನಮ್ಗೆ ಸೀಟ್ ಇರಲ್ಲ, ನಾವು ಮುಂಚೆ ಬುಕ್ ಮಾಡ್ಕೊಂಡು ಅಷ್ಟು ಜನ ಇದ್ದಾರೆ. ಅಂತ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ. ಬಹುಶಃ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಅಂತಂದ್ರೆ ಅಯ್ಯಪ್ಪ ಅನ್ನೋ ದೊಡ್ಡ ಶಕ್ತಿ, ಆ ಮಕರ ಜ್ಯೋತಿ ಅಂತಕ್ಕಂಥ ಶಕ್ತಿ ನೋಡ್ಲಿಕ್ಕೆ ನಾವೆಲ್ಲ ಹೋಗ್ತೀವಿ. ಅಯ್ಯಪ್ಪನ ತದ್ರೂಪ ಮಕರ ಜ್ಯೋತಿ. ಈಗ ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹಾಗೂ ಮಾಲಧಾರ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಯ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆದುಕೊಂಡು ವಿಶೇಷವಾಗಿ ಅಯ್ಯಪ್ಪನಿಗೆ ಬಹಳ ಪ್ರಿಯವಾದಂಥ ತುಪ್ಪಾಭಿಷೇಕವನ್ನು ಮಾಡಿಸಿಕೊಂಡು ಆ ತುಪ್ಪವನ್ನು ತಂದು ನಿಮ್ಮ ಮನೆಯಲ್ಲಿ ನೀವು ಸಿಹಿಯನ್ನ ಮಾಡಿ ಹಂಚಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಈಡೇರ್ತೇವೆ ಅಂತ ನನ್ನ ವೈಯಕ್ತಿಕ ಬಹುಶಃ ನಾನು 17ನೇ ವರ್ಷ ಯಾತ್ರೆಯಲ್ಲಿ ನಾನು ಅಯ್ಯಪ್ಪನನ್ನ ಕಾಗದಲ್ಲಿ ಕಂಡಿದ್ದೇನೆ. ಅಂತ ಅಯ್ಯಪ್ಪ ಅಂತಂದ್ರೆ ನೋಡಿ, ಅಯ್ಯಪ್ಪನ ಕಾಲಂಗಟ್ಟಿ ಆಶ್ರಮದಲ್ಲಿ ಅಯ್ಯಪ್ಪ ತನ್ನ ಗುರುವಿನ ಮಗನಿಗೆ ಅಂದ್ರೆ ತನ್ನ ಕಾಲಂಗಟ್ಟಿ ಆಶ್ರಮ ಗುರುಗಳ ಮಗನಿಗೆ ಕಣ್ಣು ಕಾಣಿಸಿಲ್ಲ, ಕಿವಿ ಕೇಳಲ್ಲ, ಬಾಯಿ ಬರಲ್ಲ ಅಂತನಿಗೆ ಕಣ್ಣು ಕೊಟ್ಟು ಕಿವಿಯನ್ನು ಕೇಳಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಡ ಭಗವಂತ ಜಗತ್ತೇಕ ವೀರ ಯಾರಪ್ಪ ಅಂತಂದ್ರೆ ಅದು ಮಣಿಕಂಠ ಅಯ್ಯಪ್ಪ ಸ್ವಾಮಿ. ಬಹುಶಃ ಇಲ್ಲೂ ಕೂಡ ನಮ್ಮ ಸನ್ನಿಧಾನದಲ್ಲಿ ಕೆಲವರು ಮೂಗ ಸ್ವಾಮಿಗಳು ಮಾಲಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಮಾತನ್ನ ಬರಲಿ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಂತ ಬಹುಶಃ ಎಲ್ಲ ಮಾತನ್ನು ಒಳ್ಳೆಯದಾಗಲಿ. ಅಯ್ಯಪ್ಪ ಸ್ವಾಮಿಯ ಎಲ್ಲಾ ಭಕ್ತಾದಿಗಳು ಕೂಡ ಇವತ್ತು ವಿಶೇಷವಾಗಿ ಅರಸಂತರ್ಪಣೆ ಒಂದು ಭಾಗವಹಿಸಿ ಎಲ್ಲರೂ ಕಾಪಾಡಿದ ಸ್ವಾಮಿಯೇ ಶರಣಮಯ್ಯ. ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ಅಂದ್ರೆ ಬಾಲ್ಯದಲ್ಲೇ ಪವಾಡ ಮತ್ತು ಮಹಿಮೆಗಳಿಗೆ ಹೆಸರು. ಈ ಚಿಕ್ಕ ವಯಸ್ಸಿಗೆ ಮಾಲೆಯನ್ನು ಹಾಕಿರುವಂಥ ಮಾಲಾಧಾರಿಗಳನ್ನ ನೋಡ್ತಾ ಇದ್ದೀರಾ. ಚಿಕ್ಕ ಚಿಕ್ಕ ವಯಸ್ಸಿಗೆ ಅವರಿಗೆ ದೇವರ ಮೇಲಿರುವ ಭಕ್ತಿಯನ್ನು ನೋಡಿದರೆ ತುಂಬ ಸಂತೋಷ ಆಗುತ್ತೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸ್ವಾಮಿಗಳೇ, ನೀವು ಎಷ್ಟನೇ ತರಗತಿಯನ್ನು ಓದ್ಕೊಂಡಿದ್ದೀರಾ? 9ನೇ ತರಗತಿ. ಈಗ ಎಷ್ಟು ವರ್ಷ ಆಯಿತು ಮಾಲೆ ಹಾಕ್ಲಿಕ್ಕೆ ಶುರು ಮಾಡಿ? 3 ವರ್ಷ. 3 ವರ್ಷ. ಇನ್ನು ಎಷ್ಟು ವರ್ಷಗಳ ಕಾಲ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನು 16 ವರ್ಷ ಆಗ್ಬೇಕಂತ. ನೀವು ಯಾವ ಉದ್ದೇಶಕ್ಕಾಗಿ ಮಾಲೆಯನ್ನು ಹಾಕ್ತಿದ್ದೀರಾ ಪ್ರತಿ ವರ್ಷ? ಒಳ್ಳೇದಾಗಲಿ ಅಂತ. ನಿಮಗೆ ಒಳ್ಳೇದಾಗಲಿ ಅಂತ. ನಿಮಗೆ ಒಳ್ಳೇದಾಗಲಿ ಅಯ್ಯಪ್ಪ ಸ್ವಾಮಿಗಳೇ. ನೀವು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? 8ನೇ ಕ್ಲಾಸು. 8ನೇ ಕ್ಲಾಸು. ನೀವು ಮಾಲೆ ಹಾಕ್ಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು? 2 ವರ್ಷ. 2 ವರ್ಷ. ನೀವು ಎಷ್ಟು ವರ್ಷಗಳು ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನು 16 ವರ್ಷ ಆಗ್ಬೇಕಂತ. ನೀವು 18 ವರ್ಷಗಳು ಹಾಕ್ಲೇಬೇಕು ಅನ್ನೋವಂಥ ಒಂದು ಬಣವನ್ನು ಎತ್ಕೊಂಡಿದ್ದೀರಾ. 18 ವರ್ಷ ಹೋಗ್ಬೇಕು ಅಯ್ಯಪ್ಪ ಸ್ವಾಮಿಗೆ ಅಂತ. ನಿಮಗೂ ಕೂಡ ಶುಭವಾಗ್ಲಿ. ನೀವು ಎಷ್ಟು ವರ್ಷದಿಂದ ಮಾಲೆ ಹಾಕ್ತಾ ಇದ್ದೀರಾ? 2. ಇಲ್ಲಿ ಬಂದಾಗ ನೀವು ಏನನ್ನ ಕಲಿತಾ ಇದ್ದೀರಾ? ಇಲ್ಲಿ ದಿನ ಪೂಜೆಗೆ ಅಂತ ಬರ್ತಾ ಇದ್ದೀರಾ, ಪ್ರತಿದಿನ ಪೂಜೆ ನಡೆಯುತ್ತೆ. ನಿಮಗೆ ಇಲ್ಲಿ ಬಂದಾಗ ನಿಮಗೆ ಏನು ಅನ್ಸುತ್ತೆ? ಇಲ್ಲಿ ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಹೋಗಿ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಸ್ವಾಮಿ ಪೂಜೆ ಮಾಡ್ಕೊಂಡು ಹೊರಗೆ ಬರ್ತೀವಿ ಸ್ವಾಮಿ. ಪೂಜೆ ಮಾಡ್ಕೊಂಡು ಬರ್ತೀರಾ? ಸ್ವಾಮಿಗಳೇ, ನೀವು ಹೊಸದುರ್ಗದವರೇನಾ? ಹೌದು ಸ್ವಾಮಿ. ನೀವು ಎಷ್ಟು ವರ್ಷದಿಂದ ಮಾಲೆ ಹಾಕ್ತಾ ಇದ್ದೀರಾ? ಸುಮಾರು 2 ವರ್ಷದಿಂದ ಆಗ್ತದೆ. 2 ವರ್ಷ. ಇನ್ನು ಎಷ್ಟು ವರ್ಷ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನು 16 ವರ್ಷ ಹಾಕ್ಬೇಕು ಅಂದಿದ್ದೀವಿ ಸರ್. ಮಾಲೆ ಹಾಕ್ಲಿಕ್ಕಿಂತ ಮುಂಚೆಗಿನ ಜೀವನ ಮತ್ತು ಈಗ ಮಾಲೆ ಹಾಕ್ಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನ ರೂಪ ಹೇಗಿದೆ? ಜೀವನ ನಿಮ್ದು ಮೊದ್ಲಿಕ್ಕಿಂತ ಈ ಜೀವನ ಒಳ್ಳೇದು ಅನಿಸ್ತಾ ಇದೆ ಸ್ವಾಮಿ. ಖುಷಿ ಅನ್ನಿಸ್ತಾ ಇದೆ? ನೆಮ್ಮದಿ ಇದೆ. ಅದೇ ಕಷ್ಟ ಸುಖಗಳು ಎಲ್ಲದರಲ್ಲೂ ಸಮತೋಲನವಾಗಿ ನಡೀತಾ ಇದ್ದೀವಿ. ಜೀವನ ಜಿಗುಪ್ಸೆ ಮೊದಲು ಜಿಗುಪ್ಸೆ ಇತ್ತು, ಈಗ ಜಿಗುಪ್ಸೆ ಇಲ್ಲ. ಅದಕ್ಕೆ ಚೆನ್ನಾಗಿ. ನೀವು ಇಲ್ಲೇ ಇರ್ತೀರಾ ಇಲ್ಲ ನೀವು ಮನೆಯಿಂದ ಬರ್ತೀರಾ? ದಿನ ಇಲ್ಲೇ ಇರ್ತೀವಿ ಸ್ವಾಮಿ. ನೀವು ಇಲ್ಲೇ ಉಳ್ಕೊಳ್ತೀರಾ? ಹೌದು, ಇಲ್ಲೇ ಉಳ್ಕೊ. ಸ್ವಾಮಿ ದೇವಸ್ಥಾನದಲ್ಲೇ ಇರ್ತೀರಾ? ಹೌದು ಸ್ವಾಮಿ. ಸನ್ನಿಧಾನದಾಗೆ ಇದ್ದು ಸನ್ನಿಧಾನಕ್ಕೆ ಪೂಜೆ ಮಾಡ್ತೀವಿ. ನೀವು ಎಷ್ಟು ವರ್ಷದಿಂದ ಮಾಲೆಯನ್ನು ಹಾಕ್ತಾ ಇದ್ದೀರಾ? ಈಗ 2 ವರ್ಷದಿಂದ ಹಾಕಿದ್ದೀವಿ ಸರ್. ಇನ್ನು ಎಷ್ಟು ವರ್ಷ ಹಾಕ್ಬೇಕು ಅನ್ನೋ ಆಸೆ ಇದೆ? ಇನ್ನು 16 ವರ್ಷ ಹಾಕ್ಬೇಕು ಅಂತ ಆಸೆ ಇದೆ. 18 ವರ್ಷ ಹಾಕ್ಬೇಕು ಅನ್ನೋದು ಯಾಕೆ ಎಲ್ಲರೂ ಹೇಳ್ತಾ ಇದ್ದೀರಾ? 18 ಮೆಟ್ಟುಗಳು ಪಡೆಯ ಇರುತ್ತಲ್ಲ ಸ್ವಾಮಿ, ಹಂಗಾಗಿ 18 ವರ್ಷ ಸಂಕೇತ ಏನಿದೆ 18 ವರ್ಷ ಮುಕ್ತಾಯ ಮಾಡಬೇಕು. 18 ವರ್ಷ ಮಾಡಬೇಕು ಅನ್ನೋಂಥ ಆಸೆ ಇದೆ ನಿಮಗೆ. ನಿಮ್ಮ ಆಸೆಯು ಕೂಡ ಈಡೇರಲಿ. ಭಗವಂತ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ನಾನು ಈಗ ನವೆಂಬರ್ 16ನೇ ತಾರೀಕಿಂದ ದಿನನಿತ್ಯ ಬೆಳಗ್ಗೆ 3:30ಗೆ ಬಂದು ಪೂಜೆ, ಬೆಳಗ್ಗೆ ಪೂಜೆ, ಸಂಜೆ ಪೂಜೆ ಎಲ್ಲ ನೋಡ್ತಾ ಇದ್ದೀನಿ. ನಾನು ನೋಡ್ದಂಗೆ ಈ ಸ್ವಾಮಿ ಹೆಸರು ದರ್ಶನ್ ಅಂತೇಳಿ, ಗ್ರಾಮ ಯಾವುದು ಅಂತ ಗೊತ್ತಿಲ್ಲ. ಈ ಸ್ವಾಮಿಗೆ ಮಾತು ಬರೋದಿಲ್ಲ, ಕಿವಿ ಸಹಿತ ಕೇಳೋದಿಲ್ಲ. ಆದರೆ ಅಯ್ಯಪ್ಪನ ಮೇಲೆ ಭಕ್ತಿಯಿಂದ ಈ ಸ್ವಾಮಿ ಮಾಲೆ ಹಾಕಿ ಗುರುಸ್ವಾಮಿಗಳಿಗೆ ಸರಿಸಮವಾಗಿ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಪೂಜೆಗೆ ನಿಲ್ಲುತ್ತೆ. ತಾನು ಶರಣಕ್ಕೆ ಹೋಗೋದು ನಮಗೆ ಅರ್ಥ ಆಗಲ್ಲ, ಬಟ್ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ದಿನ ಶರಣಕ್ಕೆ ಹೋಗುತ್ತೆ ಸ್ವಾಮಿ. ಇಂಥ ಸ್ವಾಮಿಗಳು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅಯ್ಯಪ್ಪ ಎಂತೆಂಥವ್ರಲ್ಲಿ ಭಕ್ತಿ ಮೂಡಿಸ್ತಾನೆ ಅಂದ್ರಕ್ಕೆ ಈ ದರ್ಶನನ ಸ್ವಾಮಿನೇ ಸಾಕ್ಷಿ. ಈ ಸ್ವಾಮಿ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ, ಆದ್ರೆ ಈ ಸ್ವಾಮಿ ಭಕ್ತಿಯಿಂದ ವ್ರತ ಮಾಡ್ತಿರೋದು ಮಾತ್ರ ನಾವು 1 ತಿಂಗಳಿಂದ ನಮ್ ಗಮನಕ್ಕೆ ಬಂದಿದೆ. ಈ ಸ್ವಾಮಿ ವ್ರತ ಮಾಡ್ದಂಗೆ ಗುರುಸ್ವಾಮಿಗಳಾಗ್ಲಿ 3 ವರ್ಷ 4 ವರ್ಷ 10 ವರ್ಷ ಮಾಲೆ ಹಾಕಿರೋ ಸ್ವಾಮಿಗಳಾರ ವ್ರತ ಮಾಡ್ಬಿಟ್ರೆ ಅಯ್ಯಪ್ಪ ಖಂಡಿತ ಒಲಿತಾನೆ. ಈ ಸ್ವಾಮಿಗೆ ಅಯ್ಯಪ್ಪ ಒಳ್ಳೇದ್ ಮಾಡ್ಲಿ ಅಂತೇಳಿ ಅಯ್ಯಪ್ಪ ಸ್ವಾಮಿ ಸೇವಾ ಕಮಿಟಿ ವತಿಯಿಂದ ನಾವು ಕೇಳ್ಕೊಂತ ಇದೀನಿ. ಆ ಸ್ವಾಮಿ ಶರಣಕ್ಕೆ ಹೋಗುತ್ತೆ, ಅರ್ಥ ಆಗಲ್ಲ, ಬಟ್ ಆ ಸ್ವಾಮಿಲಿರೋ ಶ್ರದ್ಧೆನ ನೀವು ಗಮನಿಸ್ರಿ. But
ಈ ತರ ಸ್ವಾಮಿ ಬೆಳಗ್ಗೆ ಪೂಜೆ ಶುರುವಾದಾಗ್ಲಿಂದ ಮಂಗಳಂ ತನಕನು ಸ್ವಾಮಿ ಇದೇ ತರ ಶರಣಕ್ಕೆ ಹೋಗುತ್ತೆ. ಇಂಥ ಸ್ವಾಮಿಗಳು ನೋಡಿದ್ರೆ ನಮಗೆ ಸಹಿತ ಹುಮ್ಮಸ್ ಬರುತ್ತೆ, ಮಾಲೆ ಹಾಕೋದಕ್ಕಾಗ್ಲಿ ವ್ರತ ಮಾಡೋದಕ್ಕಾಗ್ಲಿ. ಅಯ್ಯಪ್ಪ ದಯಮಾಡಿ ಇಂಥ ಸ್ವಾಮಿಗಳಿಗೆ ಮಾತು ಬರೆಸ್ಬಿಟ್ರೆ ನಾವೇನ್ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಲನಚಿತ್ರದಲ್ಲಿ ನೋಡಿದ್ವಲ್ಲ, ಮಾಸ್ಟರ್ ಮಂಜುನಾಥಿಗೆ ಮಾತು ಬರೋ ತರ, ಆ ತರ ಇಂಥ ಸ್ವಾಮಿಗಳಿಗೆ ಮಾತು ಬಂದ್ಬಿಟ್ರೆ ನಿಜಕ್ಕೂ ನಾವೆಲ್ಲ ಧನ್ಯರು. ಈ ವಿಚಾರ ನಾನು ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸ್ತು, ಹೇಳಿದ್ದೀನಿ. ಧನ್ಯವಾದಗಳು ಸ್ವಾಮಿ. ದುರ್ಗ ತಾಲೂಕಲ್ಲಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ವಿಶೇಷ ಏನು ಅಂತಂದ್ರೆ, ನಾನು ಗಮನಿಸಿರಂಗೆ ಈ 20 ವರ್ಷದಿಂದ ನಾನು ಈ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ. ಸುತ್ತಮುತ್ತ ತಾಲೂಕಾಗಿರ್ಬೋದು ಅಥವಾ ಪಕ್ಕದ ಜಿಲ್ಲೆ ತಾಲೂಕುಗಳಲ್ಲಾಗಿರ್ಬೋದು, ಎಲ್ಲೆಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸನ್ನಿಧಿ ಇದೆಯೋ ಅಲ್ಲೆಲ್ಲ ಕಡೆ ಬರೀ ಪೂಜೆಗೆ ಶರಣಕ್ಕೆ ಹೋಗಕ್ಕೆ ಕೆಲವೊಂದು ಸಮಯದಲ್ಲಿ ಮಂಡಲ ಪೂಜೆ, ಕನ್ನಿ ಪೂಜೆ ಇಂಥ ಸಮಯದಲ್ಲಿ ಪ್ರಸಾರದ ವ್ಯವಸ್ಥೆ ಮಾಡಿರ್ತಾರೆ. ಬಟ್ ಇಲ್ಲಿ ವಿಶೇಷ ಏನು ಅಂತಂದ್ರೆ, ಪ್ರತಿದಿನ 48 ದಿವಸ, ಆಕ್ಚುಲಿ ಜನವರಿ 15 ಮಕರ ಜ್ಯೋತಿ ಮುಗಿದು ಇನ್ನೂ 2 ದಿವಸ ಆದ್ರೂ ಸಹಿತ ಇಲ್ಲಿ ದಿನನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತೆ. ಸ್ವಾಮಿಗಳು ಯಾವ ತರ ಅಂದ್ರೆ, ಸೇವಾಕರ್ತೃಗಳು ಪೈಪೋಟಿಗೆ ಬಿದ್ದಿರೋ ತರ ಸ್ವಾಮಿಗಳಿಗೆ ಸೇವೆಯನ್ನು ಮಾಡಿಸ್ತಾರೆ. ಅನ್ನ ಸಂತರ್ಪಣೆ ಅಂದ್ರೆ ಸಿಂಪಲ್ ಆಗಿ ಮಾಡಿಸಿದ್ರು ಸಹಿತ ಒಂದು ದಿನನೂ ಅನ್ನ ಸಂತರ್ಪಣೆ ಇಲ್ದಿರೋ ದಿವಸನೇ ಇಲ್ಲ. ನಾನ್ ಮಾಡಿಸ್ತೀನಿ ಅಂತ ಎಲ್ಲರೂ ಪೈಪೋಟಿಗೆ ಬೀಳ್ತಾರೆ. ಇದ್ರ ಜೊತೆಗೆ ಪ್ರತಿ ವರ್ಷ ಮಂಡಲ ಪೂಜೆ ಎಂದು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ BG ಗೋವಿಂದಪ್ಪನವರು ತಮ್ಮ ಕುಟುಂಬದ ಹೆಸರಿನಲ್ಲಿ ಅನ್ನ ಸಂತರ್ಪಣೆ, ಹೂವಿನ ಅಲಂಕಾರ ಎಲ್ಲಾನು ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಅಧಿಕಾರದಲ್ಲಿ ಇಲ್ಲದೆ ಇರಲಿ, ನಿರಂತರವಾಗಿ ಅನ್ನ ಸಂತರ್ಪಣೆಗೆ ತಾಲೂಕಲ್ಲಿರೋ ಎಲ್ಲಾ ದೇವಸ್ಥಾನಗಳಿಗೂ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ. ಯಾವುದೇ ಪೂಜೆ ಆಗ್ಲಿ, ದೇವಸ್ಥಾನ ಆಗ್ಲಿ, ಎಲ್ಲಿ ದಿನನಿತ್ಯ ಅನ್ನದಾಸೋಹ ನಡೆಯುತ್ತೋ ಅಲ್ಲಿ ದೇವ್ರು ನೆಲೆಸಿರ್ತಾನೆ ಅಂತ ನಾನ್ ಭಾವಿಸ್ತೀನಿ. ಆ ತರ ಇಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಕಮಿಟಿ ವತಿಯಿಂದ, ದಿನನಿತ್ಯ ಸೇವಾಕರ್ತರು, ದಾನಿಗಳ ವತಿಯಿಂದ, ತಾಲೂಕಿನ ಶಾಸಕರು, ಈಗಿನ ಶಾಸಕರು, ಹಿಂದಿನ ಶಾಸಕರು ಎಲ್ಲರ ವತಿಯಿಂದ ನಿರಂತರವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡ್ಕೊಂಡ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸೈಯದ್ ಸ್ವಾಮಿಯವರಾಗ್ಲಿ, ಭೂಪತ್ ಸ್ವಾಮಿಯವರಾಗ್ಲಿ, ಕಮಿಟಿಯರ್ ಮೆಂಬರ್ಗಳು ಎಲ್ಲರೂ ಸಹಕಾರ ಕೊಟ್ಟು ಏನು ಕೊರತೆ ಬರ್ದಂಗೆ, ಕುಂದುಕೊರತೆ ಆಗದಂಗೆ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆ ಇಲ್ಲಿ ನಡೀತಾ ಇರೋ ಸ್ವಾಮಿ. ಇದೇ ಈ ನಮ್ಮ ಸನ್ನಿಧಾನದ ವಿಶೇಷ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ದೇವರ ಪ್ರತಿಷ್ಠಾಪನೆ ಮಾಡಿರುವುದನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಸ್ನೇಹಿತರೆ ಅದ್ಭುತವಾದ ಅಲಂಕಾರದ ಜೊತೆ ಅಯ್ಯಪ್ಪ ಸ್ವಾಮಿಯ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೊತೆಯಲ್ಲೇ ಸೋದರರಾದಂತಹ ವಿಘ್ನೇಶ್ವರ, ಸುಬ್ರಹ್ಮಣ್ಯ ದೇವರುಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೂವಿನ ಅಲಂಕಾರವನ್ನು ಮಾಡ್ತಾರೆ. 18 ಮೆಟ್ಟಿಲುಗಳಿಗೂ ಕೂಡ ಹೂವಿನ ಅಲಂಕಾರವನ್ನು ಮಾಡಿ ದೀಪವನ್ನು ಇಡ್ತಾರೆ. ಅಯ್ಯಪ್ಪ ಸ್ವಾಮಿಯನ್ನ ನೆನೆಯುತ್ತಾ ಒಂದೊಂದು ಮೆಟ್ಟಿಲಿನ ಮೇಲೆ ಇಟ್ಟಿರುವಂತಹ ದೀಪವನ್ನು ಹಚ್ಚುತ್ತಾರೆ ಸ್ನೇಹಿತರೆ. 18 ದೀಪಗಳನ್ನು ಹಚ್ಚಿದ ನಂತರ ಇಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಬಂದಂಥ ಭಕ್ತಾದಿಗಳಿಗೆಲ್ಲ ತೀರ್ಥ ಪ್ರಸಾದ ವಿನಿಯೋಗವಾಗುತ್ತೆ. ನೀವೀಗ ನೋಡ್ತಿರುವಂಥ ದೃಶ್ಯ ಸ್ನೇಹಿತರೆ, ಇಲ್ಲಿ ಅದ್ಭುತವಾದ ಹೂವಿನ ಅಲಂಕಾರದ ಜೊತೆಯಲ್ಲೇ ನಾನೀಗ ಅಯ್ಯಪ್ಪ ಸ್ವಾಮಿಯ ದೇವರನ್ನು ತೋರಿಸ್ತೇನೆ. ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಅಯ್ಯಪ್ಪ ಸ್ವಾಮಿಯ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ನೀವೀಗ ನೋಡ್ತಾ ಇರ್ಬೋದು. ಹೂವಿನ ಅಲಂಕಾರವನ್ನು ನೋಡಿದ್ರೇ ಖುಷಿಯಾಗುತ್ತೆ. ಅಯ್ಯಪ್ಪ ಸ್ವಾಮಿಯ ಒಂದು ವಿಗ್ರಹವನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಾ. ಅದರ ಪಕ್ಕದಲ್ಲೇ ಈಗ ಸೋದರನಾದ ಅಯ್ಯಪ್ಪನ ಸೋದರನಾದ ವಿಘ್ನೇಶ್ವರನನ್ನು ನೀವು ನೋಡ್ತಾ ಇದ್ದೀರಾ. ವಿಘ್ನೇಶ್ವರನಿಗೆ ಮೊದಲ ಪೂಜೆ, ಅದಾದ ನಂತರ ಷಣ್ಮುಖ, ಇವರು ಕೂಡ ಅಯ್ಯಪ್ಪ ಸ್ವಾಮಿಯ ಸೋದರ ಸ್ನೇಹಿತರೆ. ಇವೆಲ್ಲ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇವರು ಸದಸ್ಯರುಗಳು, ಕಮಿಟಿಯ ಅಧ್ಯಕ್ಷರುಗಳು ಹಾಗೂ ಇಲ್ಲಿ ಬಂದಂಥ ಭಕ್ತಾದಿಗಳನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ನಾನು ಆಗ್ಲೇ ಹೇಳಿದೆ, ಹೊಸದುರ್ಗದ ಗ್ರಾಮ ದೇವತೆಯಾದ ದುರ್ಗಾದೇವಿಗೂ ಕೂಡ ಅದ್ಭುತವಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಆ ದೇವರ ಅನುಗ್ರಹ ದೊರಕಲಿ. ಈ ದೇವಿಯ ಅನುಗ್ರಹದ ಜೊತೆ ಅಯ್ಯಪ್ಪ ಸ್ವಾಮಿ, ವಿಘ್ನೇಶ್ವರ, ಷಣ್ಮುಖ ಹೀಗೆ ಎಲ್ಲ ದೇವರ ಅನುಗ್ರಹ ದೊರಕಲಿ. ಬನ್ನಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಹಾಡುಗಳನ್ನು ಆಡುತ್ತಾ 18 ಮೆಟ್ಟಿಲುಗಳ ಮೇಲೆ ಇಟ್ಟಿರುವಂತಹ ಒಂದೊಂದು ದೀಪವನ್ನು ಕೂಡ ಹಚ್ಚುತ್ತಾರೆ ಸ್ನೇಹಿತರೆ. ಗುರುಸ್ವಾಮಿಗಳಿಂದ ಮಹಾಮಂಗಳಾರತಿ ಆಗುತ್ತೆ. ಬಂದಂಥ ಪ್ರತಿಯೊಬ್ಬ ಭಕ್ತರಿಗಳಿಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತಾರೆ ಸ್ನೇಹಿತರೆ. ಬನ್ನಿ ಇನ್ನು ಕೆಲವು ಕ್ಷಣಗಳ ಕಾಲ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂಥ ಜಪವನ್ನು ಕೇಳೋಣ. ಕೇಳಿ ನಾವು ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ
ಸ್ನೇಹಿತರೆ. ದೀಪಕ್ಕೆ ತುಪ್ಪವನ್ನು ಹಾಕಿ ತುಂಬ ದೀಪಗಳನ್ನು ಇಟ್ಟಿದ್ದಾರೆ. ಇಲ್ಲಿಗ ನೀವು ನೋಡ್ತಾ ಇರ್ಬೋದು, ಇಲ್ಲಿಯೂ ಕೂಡ ಹುಲಿಯ ಮೇಲೆ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ಕುಳಿತಿರುವಂತಹ ದೃಶ್ಯದ ಒಂದು ಫೋಟೋವನ್ನು ತೋರಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ. ಇದು ಕೂಡ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿರುವಂತಹ ಒಂದು ಪೂಜೆಯ ದೃಶ್ಯ ಸ್ನೇಹಿತರೆ. ಈಗ ನೋಡ್ತಾ ಇರುವಂತಹ ದೃಶ್ಯ ಬಂದ್ಬಿಟ್ಟು ಇದು ನಮ್ಮ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ದೇವರ ಒಂದು ಫೋಟೋ ಸ್ನೇಹಿತರೆ. ನೀವೀಗ ಬಂದಂಥ ಭಕ್ತಾದಿಗಳನ್ನು ನೋಡ್ತಾ ಇದ್ದೀರಾ. ಬನ್ನಿ ನಾವೀಗ ಅಯ್ಯಪ್ಪ ಸ್ವಾಮಿಯ ಜಪವನ್ನು ಮಾಡುವುದನ್ನು ನೀವೀಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ, ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬರ್ತಾರೆ ಸ್ನೇಹಿತರೆ.
ನೀವೀಗ ಬಂದಂಥ ಭಕ್ತಾದಿಗಳೆಲ್ಲ ತೀರ್ಥ ಪ್ರಸಾದವನ್ನು ಪಡೆಯುತ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೋಡಿ ಎಷ್ಟೊಂದು ಅದ್ಭುತವಾಗಿ ಮಂಡಲ ಪೂಜೆ ಕಾರ್ಯಕ್ರಮ ನಡೀತು ಅಂತ, ಎಷ್ಟೊಂದು ಪೂಜೆಯ ವಿಧಿವಿಧಾನಗಳನ್ನು ನಾನೀಗ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೋಡಿ ಸ್ನೇಹಿತರೆ, ದುರ್ಗಾದೇವಿ, ಷಣ್ಮುಖ, ವಿಘ್ನೇಶ್ವರ, ಅಯ್ಯಪ್ಪ ಎಲ್ಲ ದೇವರುಗಳನ್ನು ತೋರಿಸಿದ್ದೇನೆ. ಇಲ್ಲಿ ನೋಡಿ ಅನ್ನ ಸಂತರ್ಪಣೆಗಾಗಿ ಎಲ್ಲ ಸುಸಜ್ಜಿತವಾಗಿ ಟೇಬಲ್ ಕುರ್ಚಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂಥ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿ ಅನ್ನ ಸಂತರ್ಪಣೆಯ ಕೆಲಸವನ್ನು ಜವಾಬ್ದಾರಿಯನ್ನು ನಮ್ಮ ಜನಪ್ರಿಯ ಶಾಸಕರಿಗೆ ಹಾಗೂ ಕರ್ನಾಟಕ ರಾಜ್ಯದ ಆಹಾರ ಮತ್ತು ಜವಳಿ ನಿಗಮದ ಅಧ್ಯಕ್ಷರಾಗಿರುವಂತಹ ಡಿ.ಜಿ. ಗೋವಿಂದಪ್ಪನವರ ಕುಟುಂಬ ಅನ್ನ ಸಂತರ್ಪಣೆಯ ತುಂಬ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೆ. ಇದು ನಮ್ಮ ಹೊಸದುರ್ಗದ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು, ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು, ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಸಾವಿರಾರು ಭಕ್ತರು ಸೇರಿದಂಥ ಕಾರ್ಯಕ್ರಮ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೂ, ಮಾಲಾಧಾರಿಗಳಿಗೂ, ಸಮಿತಿಯ ಅಧ್ಯಕ್ಷರಿಗೂ, ಸದಸ್ಯರಿಗೂ ಹಾಗೂ ಎಲ್ಲ ಭಕ್ತಿ ವೃಂದದವರಿಗೂ ಕೂಡ ಆ ದೇವರು ಅಷ್ಟ ಐಶ್ವರ್ಯವನ್ನು ಕರುಣಿಸಿ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕರುಣಿಸಿ ಅವ್ರಿಗೂ ಕೂಡ ಎಲ್ಲ ಒಳ್ಳೆಯದನ್ನು ಮಾಡಲಿಕ್ಕೆ ಅಂತ ನಾನು ಕೂಡ ದೇವರಲ್ಲಿ ಬೇಡಿಕೊಳ್ತೇನೆ. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಪರಿಪೂರ್ಣವಾಗಿ ವೀಕ್ಷಣೆ ಮಾಡಿದ ನಿಮಗೂ ಕೂಡ ಒಳ್ಳೆಯದಾಗಿ ಆ ದೇವರ ಅನುಗ್ರಹದ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಿ ಅಂತ ನಾನು ಹೇಳ್ಕೊಳ್ತೇನೆ. ಇಲ್ಲಿ ಇರುವಂಥ ಎಲ್ಲ ಮಾಲಾಧಾರಿಗಳು ಸ್ನೇಹಿತರೆ ಕೇರಳದ ಪಶ್ಚಿಮ ಘಟ್ಟದಲ್ಲಿರುವಂತಹ ಶಬರಿಮಲೆಗೆ ಹೋಗ್ತಾರೆ. ಶಬರಿಮಲೆಯ ದರ್ಶನವನ್ನು ಮಾಡಿ ಬಂದು ಯಾತ್ರೆ ಮುಗಿದ ನಂತರ ಅವರವರ ಮನೆಗಳಿಗೆ ತೆರಳುತ್ತಾರೆ. ಅವರು ಹೇಳಿದ ಮಾತುಗಳನ್ನು ಕೇಳಿದ್ದೀರಾ. ನಾವು ಇಲ್ಲಿ ಒಗ್ಗೂಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ, ಮಾಲೆಯನ್ನು ಧರಿಸಿ ಎಲ್ಲರೂ ಕೂಡ ಒಗ್ಗೂಡಿ ಇರ್ತೇವೆ. ಕೊನೆಯದಾಗಿ ನಾವು ಯಾತ್ರೆ ಬಂದಾದ ನಂತರ ನಮ್ಮ ಮನೆಗಳಿಗೆ ಹೋಗಲಿಕ್ಕೆ ನಮಗೆ ತುಂಬ ಬೇಸರ ಅನಿಸುತ್ತೆ. ನಮ್ಮ ಜೊತೆಯಲ್ಲಿದ್ದವ್ರನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತೇವೆ ಅಂತ ಇಲ್ಲಿದ್ದಂಥ ಭಕ್ತಾದಿಗಳು ಹೇಳಿದರು. ಸ್ನೇಹಿತರೆ ನೋಡಿ, ಅನ್ನ ಸಂತರ್ಪಣೆ ಶುರುವಾಗಿದೆ, ಅನ್ನ ಸಂತರ್ಪಣೆ ನಡೀತಾ ಇದೆ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆಂದರೆ ಅನ್ನ ಸಂತರ್ಪಣೆ ಎಲ್ಲೆಲ್ಲಿ ನಡೆಯುತ್ತಿರುತ್ತೋ ಅಲ್ಲೆಲ್ಲ ದೇವರು ನೆಲೆಸಿರುತ್ತಾನೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ನಡೀತು ಸ್ನೇಹಿತರೆ. ಈ ಕಾರ್ಯಕ್ರಮ ಸರಿಸುಮಾರು ರಾತ್ರಿ 11-12 ಗಂಟೆ ತನಕ ಆಯಿತು. ಸಂಜೆ ಶುರುವಾದ ಕಾರ್ಯಕ್ರಮ ಮಧ್ಯರಾತ್ರಿಯವರೆಗೂ ಜರುಗಿತು ಸ್ನೇಹಿತರೆ. ಈ ಕಾರ್ಯಕ್ರಮದ ರೂವಾರಿಗಳಾದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸ್ನೇಹಿತರೆ. ಈ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿದ್ದೀರಾ ಅಂತ ಭಾವಿಸ್ಕೊಳ್ತೇನೆ. ಈ ಒಂದು ವಿಡಿಯೋವನ್ನು ನೋಡಿದ ಮೇಲೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡೋದ್ರಿಂದ ಹೆಚ್ಚೆಚ್ಚು ಜನರು ಕೂಡ ನೋಡ್ತಾರೆ ಸ್ನೇಹಿತರೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು. ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾಜಕೀಯ ಕ್ಷೇತ್ರ, ರೈತ ಕ್ಷೇತ್ರ, ಸಿನಿಮಾ ಕ್ಷೇತ್ರ ಎಲ್ಲ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಬಾಯ್ ಬಾಯ್.